ವೀಕ್ಷಕರೇ ನಮಸ್ತೆ. ಬಿಗ್ ಬಾಸ್ ಅಪ್ಡೇಟ್‌ಗಾಗಿ ಏನಪ್ಪಾ ಅಂತಂದ್ರೆ ಈಗ ತಾನೇ ಒಂದು ಪ್ರೊಮೋ ಬಂತು. ಅಶ್ವಿನಿ ಅವರು ಮತ್ತೆ ಜಗಳನ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ಅಡಿಗೆ ವಿಚಾರಕ್ಕೆ ಗಿಲ್ಲಿ ಅವ್ರನ್ನ ಬೈತಾ ಇದ್ದಾರೆ. ಅದರ ಮಧ್ಯದಲ್ಲಿ ಯಾರು ಅಶ್ವಿನಿ ಅವರು ಗಿಲ್ಲಿ ಅವ್ರನ್ನ ಬೈತಾ ಇದ್ದಾರೆ. ಕಾವ್ಯ ಬಂದಿದ್ದಕ್ಕೆ ನೀನ್ ಯಾಕೆ ನಡುವಲ್ಲಿ ಮುಖ ತೋರಿಸ್ಕೊಂಡ್ ಬರ್ತೀಯಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಜಟಾಪಟಿ ಜಗಳ ಆಗ್ತಾ ಇದೆ. ಅದು ಆ ಪ್ರೊಮೋನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ದೊಡ್ಡ ಮಾಹಿತಿ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಅಶ್ವಿನಿ ಅವರ ವಿರುದ್ಧ ಈ ಎಫ್ಐಆರ್ ಅಲ್ಲ ಎನ್‌ಸಿಆರ್ ದಾಖಲಾಗಿದೆ. ಎನ್‌ಸಿಆರ್ ಯಾಕಪ್ಪ ದಾಖಲಾಯಿತು ಅಂದ್ರೆ ನಿಮ್ಗೆ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ನೀವು ನೋಡಿರ್ಬೋದು. ಏನಪ್ಪಾ ಅಂದ್ರೆ ಈಗ ರಕ್ಷಿತಾ ಮತ್ತೆ ಅಶ್ವಿನಿ ಅವರು ಏನು ಜಗಳಾಡ್ತಾ ಇದ್ರು. ಆ ಟೈಮಲ್ಲಿ ಇಬ್ಬರಿಗೂ ಜಗಳ ಅತಿರೇಕಕ್ಕೆ ಹೋಗಿದ್ದು ನಿಮ್ಗೆಲ್ಲ ಗೊತ್ತಿದೆ. ಆ ಅತಿರೇಕ ಹೋಗಿರುವಂತ ಸಂದರ್ಭದಲ್ಲಿ ಕಿಚ್ಚ ಅವರು ಬಂದು ಕೂಡ ಅಶ್ವಿನಿ ಅವರಿಗೆ ಅದೇ ರೀತಿ ಜಾನ್ವಿ ಅವರಿಗೆ ಇಬ್ಬರಿಗೂ ಕೂಡ ಕ್ಲಾಸ್ ತಗೊಂಡ್ರು. ಅದೆಲ್ಲ ಆಯ್ತು. ಅದಾದ್ಮೇಲೆ ಹೊರಗಡೆ ಜನಕ್ಕೆ ಏನಾಗಿದೆ ಅಂದ್ರೆ ಅದನ್ನ ನೋಡ್ಬಿಟ್ಟು ಸಹಿಸಕ್ಕಾಗಿಲ್ಲ. ಅಂದ್ರೆ ಆ ಒಂದು ಪದ ಆ ಒಂದು ಪದದಿಂದ ಒಂದು ಎನ್‌ಸಿಆರ್‌ನ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಪ್ಪಾ ಅಂದ್ರೆ ಬಿಡದಿ ಸ್ಟೇಷನ್ ಅಲ್ಲಿ ಎನ್‌ಸಿಆರ್ ದಾಖಲಾಗಿದೆ. ಬಿಡದಿ ಸ್ಟೇಷನ್ ಅಂತ ಯಾಕಂತ ನೀವು ಕೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ನಡೀತಾ ಇರೋ ಸರೌಂಡಿಂಗ್ ಅಂದ್ರೆ ಬಿಡದಿ ಸ್ಟೇಷನ್ನೇ. ಅಲ್ಲಿ ಒಂದು ಎನ್‌ಸಿಆರ್ ದಾಖಲಾಗಿದೆ. ವಕೀಲರೊಬ್ರು ಎನ್‌ಸಿಆರ್‌ನ ದಾಖಲೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಅಶ್ವಿನಿ ಅವರು ಈ ರೀತಿಯ ಮಾತುಗಳನ್ನ ಆಡಬಾರ್ದಿತ್ತು. ಅವ್ರನ್ನ ಹೊರಗಡೆ ಕರೆಸಿ ಆದಷ್ಟು ಬೇಗ ಅವ್ರಿಗೆ ಹೊರಗಡೆ ಕರೆಸಿದ್ಮೇಲೆ ಅವ್ರನ್ನ ಎಫ್ಐಆರ್ ಮಾಡಿ ಅವ್ರನ್ನ ಸ್ಟೇಷನ್ ಒಳಗಡೆ ಹಾಕಿ ಅಂತ ಹೇಳ್ಬಿಟ್ಟು ಇವಾಗ ಎನ್‌ಸಿಆರ್ ಕೂಡ ದಾಖಲಾಗಿದೆ ಬಿಡದಿ ಸ್ಟೇಷನ್ ಅಲ್ಲಿ. ಇದನ್ನ ಯಾರು ಹಾಕಿರೋದಪ್ಪ ಅಂದ್ರೆ ವಕೀಲರು ಸ್ವಯಂಕೃತವಾಗಿ ಹೋಗಿ ಎನ್‌ಸಿಆರ್‌ನ ದಾಖಲು ಮಾಡಿದ್ದಾರೆ. ಈ ಯಾವ ವಿಷಯಕ್ಕೆ ನೀವೆಲ್ಲ ಕೇಳ್ತಾ ಇರ್ಬೋದು. ಯಾವ ವಿಷಯಕ್ಕೆ ಅವರ ವಿರುದ್ಧ ಎನ್‌ಸಿಆರ್ ದಾಖಲಾಯಿತು ಅಂದ್ರೆ ಎಸ್ ಕ್ಯಾಟಗರಿ ಅನ್ನುವಂತಹ ಒಂದು ಪದನ ಯೂಸ್ ಮಾಡಿದ್ರು. ಆ ಎಸ್ ಕ್ಯಾಟಗರಿ ಯಾವುದು? ಎಸ್ ಕ್ಯಾಟಗರಿ ಅಂದ್ರೆ ಕೆಲವು ಕಡೆ ಏನ್ ಬರುತ್ತೆ ಸ್ಲಮ್ ಅಂತ ಬರುತ್ತೆ. ಇನ್ನೊಂದು ಕಡೆ ಏನು ಬರುತ್ತೆ ಎಸ್ಸಿ ಎಸ್ಟಿ ಅನ್ನೋ ಒಂದು ರೀತಿ ಬರುತ್ತೆ. ಜಾತಿನ ಮಿಡಲ್ ಅಲ್ಲಿ ತಂದಿಡುವಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ರೀಸನ್ಗಳು ಕೊಟ್ಟಿಲ್ಲ ಕಿಚ್ಚ ಸುದೀಪ್ ಅವರು. ಇದ್ರ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ಕೂಡ ಆಡ್ಲಿಲ್ಲ ವೀಕೆಂಡ್ ಅಲ್ಲಿ. ಅದಕ್ಕೋಸ್ಕರ ಇವಾಗ ಸ್ವಯಂಕೃತವಾಗಿ ವಕೀಲರು ಹೋಗಿ ದೂರನ ಮಾಡಿದ್ದಾರೆ. ಎಲ್ಲಪ್ಪಾ ಅಂದ್ರೆ ಬಿಡದಿ ಸ್ಟೇಷನ್ ಅಲ್ಲಿ. ಈಗ ನೋಡ್ಬೇಕಾಗಿದೆ, ಕಾದು ನೋಡ್ಬೇಕು. ಯಾಕೆ ಅಂದ್ರೆ ರೀಸೆಂಟ್ ಆಗಿ ನೀವು ಇಲ್ಲಿ ನೋಡ್ಬೋದು. ಏನಂದ್ರೆ ಆಲ್ರೆಡಿ ಬೀಗ ಹಾಕಿತ್ತು. ಬೀಗ ಹಾಕಿ ಒಂದೇ ದಿನಕ್ಕೆ ಮತ್ತೆ ವಾಪಸ್ ಹೋಗಿ ಅದೊಂದು ದೊಡ್ಡ ರಾಮಾಯಣನೇ ಆಗ್ಬಿಟ್ಟಿತ್ತು ಬಿಗ್ ಬಾಸ್. ಅದೇ ರೀತಿ ಈ ಸಲನೂ ಕೂಡ ಎಫ್ಐಆರ್ ಅದು ಎನ್‌ಸಿಆರ್ ದಾಖಲಾಗಿದೆ. ಲಾಸ್ಟ್ ಸೀಸನ್ ಅಲ್ಲೂ ನೀವು ನೋಡಿರ್ಬೋದು. ಆದ್ರೆ ಲಾಸ್ಟ್ ಸೀಸನ್ ಇಲ್ವಾ ಆಚೆ ಕಡೆ ಸೀಸನ್ ಅಲ್ಲೂ ಬಂದ್ಬಿಟ್ಟು ನಿಮ್ಗೆ ಅದು ಹುಲಿ ಉಗುರು ಸಲುವಾಗಿ ಎಫ್ಐಆರ್ ದಾಖಲಾಗಿತ್ತು. ಅದರಿಂದ ವರ್ತು ಸಂತೋಷ್ ಅವರು ಹೊರಗಡೆ ಬಂದು ಮತ್ತೆ ಒಳಗಡೆ ಹೋಗುವಂತಹ ಪರಿಸ್ಥಿತಿ ಕೂಡ ಬಂತು. ಅದೇ ರೀತಿ ಇದರಲ್ಲಿ ಆಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ಏನಪ್ಪಾ ಅಂದ್ರೆ ಒಂದು ಬಿಗ್ ಬಾಸ್ ಅಂತ ಶೋ ಸ್ಟಾರ್ಟ್ ಆದ್ರೆ ಅದರ ಹಿಂದೆ ಟ್ರೋಲ್ಸ್ ಆಗಿರ್ಬೋದು, ಕೆಲವೊಂದು ಎಫ್ಐಆರ್ ಆಗಿರ್ಬೋದು, ಈ ರೀತಿ ಬರ್ತಾನೆ ಹೋಗ್ತವೆ. ರೀಸೆಂಟ್ ಆಗಿ ಒಂದು ಕೊಳಚೆ ಏನೋ ನೀರು ಬಿಡೋ ಸಲುವಾಗಿ ಅಥವಾ ಏನು ಕಸ ವಿಲೇವಾರಿ ಸಲುವಾಗಿ ಏನು ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದೇ ರೀತಿ ಇವಾಗ ಅಶ್ವಿನಿ ಅವರು ಬಿಗ್ ಬಾಸ್ ಸ್ಪರ್ಧಿಯಾದಂತ ಅಶ್ವಿನಿ ಅವ್ರ ಮೇಲೆ ಎನ್‌ಸಿಆರ್ ದಾಖಲಾಗಿದೆ ಬಿಡದಿ ಸ್ಟೇಷನ್ ಅಲ್ಲಿ. ಯಾಕಪ್ಪ ಅಂತಂದ್ರೆ ಇಷ್ಟು ದಿವಸ ಆಡಿದ್ದೇ ಆಟ ಆಗೋಗಿತ್ತು ಅಶ್ವಿನಿ ಅವ್ರದ್ದು. ಏನ್ ಬೇಕಾದ್ರೂ ಹೇಳಿ, ಏನ್ ಬೇಕಾದ್ರೂ ಆಗ್ಲಿ, ಯಾರ ಮೇಲೆ ಬೇಕಾದ್ರೂ ಆಪಾದನೆ ಮಾಡ್ಬೋದಾಗಿತ್ತು. ಅವ್ರ ಮೇಲೆ ಏನಾದ್ರು ಒಂದು ಆಪಾದನೆ ಮಾಡಿದ್ರೆ ಅದನ್ನ ತಡಿಯಕ್ಕಾಗದೆ ವಾಪಸ್ ರಿಟರ್ನ್ ಆಗಿ ಏನ್ ಬೇಕಾದ್ರೂ ಅಂತ ಇದ್ರು. ಈಗ ಒಂದು ವಿಷಯ ನಾವು ನೆನಪಲ್ಲಿ ಇಟ್ಕೋಬೇಕು. ಯಾರಾದ್ರೂ ಒಬ್ರು ನನ್ ಮೇಲೆ ಏಕವಚನದಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ನಾವೇನಾದ್ರು ಒಬ್ಬರ ಮೇಲೆ ಏಕವಚನದಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಅದನ್ನ ನಮ್ಗೆ ರಿಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ನಾವು ಏನ್ ಬೇಕಾದ್ರೂ ಏಕವಚನದಲ್ಲಿ ಮಾತಾಡ್ಬೋದು. ಅವ್ರು ಮಾತಾಡಿದ್ರೆ ನಾನು ಮತ್ತೆ ಹೇರಾಡ್ಕೊಂಡು ಹೋಗ್ತೀನಿ, ಎಗರಾಡ್ತೀನಿ ಅವ್ರ ಮೇಲೆ. ಎಸ್ ಕೆಟಗರಿ ಅಂತೀನಿ, ಇನ್ನೊಂದ್ ಅಂತೀನಿ, ಮತ್ತೊಂದ್ ಅಂತೀನಿ ಅಂದ್ರೆ ಆಗಲ್ಲ. ಇದೊಂದು ಬಿಗ್ ಬಾಸ್ ಶೋ. 108 ಕ್ಯಾಮೆರಾಗಳೆಲ್ಲಾನು ಕವರ್ ಮಾಡ್ತಾ ಇರುತ್ತೆ. ಯಾವ ಟೈಮಲ್ಲಿ ಯಾವ ಪದಾನ ಬಳಸಬೇಕು ಅನ್ನೋದು ಒಂದು ತಲೆಯಲ್ಲಿ ಇರ್ಬೇಕಾಗತ್ತೆ. ಅದೇ ರೀತಿ ಮಾಳು ಅವರು ಕೂಡ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಒಂದು ಪದಾನ ಯೂಸ್ ಮಾಡಿದ್ರು. ಏನಂದ್ರೆ ನಾವು ಮನೆ ಕೆಲಸ ಮಾಡಿದ್ರೆ ನಮ್ಮನ್ನ ಹೆಣ್ಗಳ ತರ ನೋಡ್ತಾರೆ. ಹೆಣ್ಣಿಗೆ ಅವಮಾನ ಆಗೋ ರೀತಿ ಮಾತಾಡಿದ್ರು. ನಮ್ಮ ಹಳ್ಳಿಗಳಲ್ಲಿ ಅದೇ ರೀತಿ ಇರೋದು ಅಂತ ಹೇಳ್ಬಿಟ್ಟು ಆ ರೀತಿ ಕೂಡ ಮಾತಾಡಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಕೂಡ. ಆ ರೀತಿ ಮಾತಾಡಬಾರ್ದು ಅನ್ನೋ ಒಂದು ಪದನ ಅವರು ಸಾರಿನೂ ಕೇಳಿದ್ರು ಆಮೇಲೆ. ಬಟ್ ಅದಕ್ಕಿಂತ ಇದು ಜಾತಿ ನಿಂದನೆ ಅಂತಾನೆ ಹೇಳ್ಬೋದು. ಜಾತಿ ನಿಂದನೆ ಅಂದ್ರೆ ಎಸ್ ಕ್ಯಾಟಗರಿ ಅನ್ನೋದು ಒಂದು ದೊಡ್ಡ ಪದ ಅದು. ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ, ಯಾವ ರೀಸನ್‌ಗೋಸ್ಕರ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕು. ಇವಾಗ ಎಫ್ಐಆರ್ ದಾಖಲಾಗಿದೆ ಅಂದ್ರೆ ಎನ್‌ಸಿಆರ್ ದಾಖಲಾಗಿದೆ. ಎನ್‌ಸಿಆರ್ ಮುಖಾಂತರ ಪೊಲೀಸರು ಏನಾದ್ರು ಬಿಗ್ ಬಾಸ್ ಟೀಮು ಅದೇ ರೀತಿ ಬಿಗ್ ಬಾಸ್ ಟೀಮ್ ಮೇಲೆ ಮತ್ತೆ ಅಶ್ವಿನಿ ಅವ್ರ ಮೇಲೆ ಇಬ್ಬರ ಮೇಲೂ ಕೂಡ ಎನ್‌ಸಿಆರ್ ದಾಖಲಾಗಿದೆ. ಈಗ ಬಿಡದಿ ಪೊಲೀಸರು ಬಿಗ್ ಬಾಸ್‌ಗೆ ಹೋಗಿ ಅಶ್ವಿನಿ ಅವ್ರನ್ನ ಕರೆತರ್ತಾರ ಅಥವಾ ಎಫ್ಐಆರ್ ಏನೋ ದಾಖಲಾಗುತ್ತಾ, ಮುಂದಿನ ಕ್ರಮ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ಕಾದು ನೋಡೋಣ. ಏನೇ ಅಪ್ಡೇಟ್ ಇದ್ರು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಿಗ್ ಬಾಸ್ ಅಪ್ಡೇಟ್ ರಿಲೇಟೆಡ್ ಏನಾದ್ರು ಇದ್ರು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ನೀವು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.